ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮನೇಲೇ ಸಿಂಪಲಾಗಿ ಚೋಚಾ ಮಾಡ್ಕೊಳ್ಳೋಣ. ಬನ್ನಿ, ಅದಕ್ಕೆ ಏನೇನು ಬೇಕು ನೋಡೋಣ. 300 ಗ್ರಾಮ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋಕ್ಕೆ ಎಣ್ಣೆ, ಸ್ವಲ್ಪ ಹಿಂಗೆ ಬೇಕಾಗುತ್ತೆ, ಒಂದೇ ಒಂದು ಟೊಮೆಟೊ, 3 ಈರುಳ್ಳಿ ಫ್ರೆಂಡ್ಸ್. ಇಲ್ಲೊಂದು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ, ತುರಿದಿರೋ ಶುಂಠಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕರಿಬೇವಿನ ಸೊಪ್ಪು, ಒಂದು 6 ರಿಂದ 7 ಹಸಿಮೆಣ್ಸಿನ್ಕಾಯಿ. ಇದೆಲ್ಲ ಮಿಕ್ಸ್ ತರಕಾರಿ 4 ಥರ ಇದೆ. ಇಕ್ಕಿದ ಬೇಳೆ ಅಂದರೆ ಅವರೆಕಾಯಿ ಇದೆ. ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಇವತ್ತು. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಕಡಾಯಿ 300 ಗ್ರಾಮ್ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಿಡಿತಾ ಇದೆ, ನೋಡ್ತಾ ಇರ್ಬೋದು ನೀವು. ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಫ್ರೈ ಆಗಲಿ. ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. 6 ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಒಂದು ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ನಾನು ರವೆ ಕ್ವಾಂಟಿಟಿ 300 ಗ್ರಾಮ್ ತೊಗೊಂಡಿದ್ದೀನಿ ರವೆ, ಯಾಕಂದರೆ ತರಕಾರಿ ಜಾಸ್ತಿ ಕ್ವಾಂಟಿಟಿ ಇದೆ, ಅದಕ್ಕೆ ಸಮ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ 3 ಇದೆ. ಇದು ಶುಂಠಿ ಹಾಕ್ಕೊಳ್ಳೋಣ. ಈಗ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಶುಂಠಿ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ. ಶುಂಠಿ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆರೋಗ್ಯ ದೃಷ್ಟಿಗೂ ಒಳ್ಳೆಯದು. ಈಗ ನೋಡಿ, ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ. 300 ಗ್ರಾಮ್ ತರಕಾರಿ ಇದೆ ಫ್ರೆಂಡ್ಸ್. ಇದು ಎಲ್ಲ ಸೇರಿ ಬೀನ್ಸು, ಕ್ಯಾರೆಟು, ಒಂದು ನವಿಲುಕೋಸು, ಆಲೂಗಡ್ಡೆ ಮತ್ತು ಇಕ್ಕಿರೋ ಅವರೆಕಾಳು ಉಪ್ಪಿಟ್ಟು ಆಗುತ್ತಿದ್ದು. 3.5 ಗ್ಲಾಸು ಬಿಸಿನೀರು ಹಾಕ್ಕೊತಾ ಇದ್ದೀನಿ. 300 ಗ್ರಾಮ್ ರವೆಗೆ ನೀವು ನೋಡ್ತಾ ಇರ್ಬೋದು. ನೀರು ಹಾಕಿ ಮುಚ್ಚಿಟ್ಬಿಡಿ, ಉಪ್ಪು ಹಾಕಿ ಒಂದು 15 ನಿಮಿಷ ಕುಕ್ ಆಗಲಿ. ಇದು ನಿಮ್ಮಲ್ಲೇ ಕುಕ್ ಆಗಲಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಈ ಥರ ಮಾಡೋದ್ರಿಂದ, ಶುಂಠಿ ನಾವು ಹಿಂಗೆ ಹಾಕಿ ಮಾಡೋದ್ರಿಂದ ತುಂಬ ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ. ಯಾರ್ಯಾರು ತಿನ್ನೋಲ್ವೋ ಅವರೆಲ್ಲ ತಿಂತಾರೆ. ನೋಡಿ, ಈ ಥರ ಒಂದು ಕೈಲಿ ರವೆ ಹಾಕ್ಕೊಂಡು ಇನ್ನೊಂದು ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಕೈ ಏನಾದರೂ ಬಿಟ್ಟರೆ ಗಂಟೆ ಆಗಿಬಿಡುತ್ತೆ ಉಪ್ಪಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಹಸಿ ಫ್ರೆಶ್ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ತುಂಬ ಅಂದರೆ ತುಂಬ ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ. ತುಪ್ಪ ಹಾಕ್ಕೊಂಡು ಇದೊಂದು 5 ನಿಮಿಷ ಮುಚ್ಚಿಟ್ಬಿಡಿ, ಆಗೋಯ್ತು ಉಪ್ಪಿಟ್ಟು. ಮತ್ತು ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ. ಒಂದು 150 ಗ್ರಾಮ್ ರವೆ ಇದೆ. ಇದು ಸ್ವಲ್ಪ ಕಾದಿರೋ ಹಾಲು ತೊಗೊಂಡಿದ್ದೀನಿ, ಹಾಲೇನು ಹಾಕಲ್ಲ. ಇದೊಂದು 3 ಟೇಬಲ್ ಸ್ಪೂನ್ ತುಪ್ಪ ಇದೆ ಫ್ರೆಂಡ್ಸ್. ಡ್ರೈ ಫ್ರೂಟ್ಸು 3 ಥರ ಇಟ್ಕೊಂಡಿದ್ದೀನಿ ನಾನು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. 150 ಗ್ರಾಮ್ ಸಕ್ಕರೆ ಇದೆ. ಇದು ಒಂದು 5 ಏಲಕ್ಕಿ ಇದೆ. ಫುಡ್ ಕಲರ್ ಇದೆ ಫ್ರೆಂಡ್ಸ್. ಮಾಡೋದು ಹೆಂಗೆ ನೋಡ್ಕೊಳ್ಳೋ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ರವೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ, ಡ್ರೈ ಆಗೇ ಹುರ್ಕೊಳ್ಳಿ. ಫಸ್ಟು ತುಪ್ಪ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಡ್ರೈ ಆಗಿ ಹುರ್ಕೊಂಡ್ಮೇಲೆ ತುಪ್ಪ ಹಾಕೋಣ. ಇಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ಮೇಲೆ ಒಂದು 5 ನಿಮಿಷ ಹುರ್ಕೊಳ್ಳಿ. ಅದಕ್ಕೆ ಮುಂಚೆ 5 ನಿಮಿಷ ಒಟ್ಟು ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ರವೆನ. ನೀವು ನೋಡ್ತಾ ಇರ್ಬೋದು. ಅದೇ ಇದು ಪ್ಯಾನ್ಗೆ ಮತ್ತೆ ತುಪ್ಪ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋಣ ಫ್ರೆಂಡ್. ಬಾದಾಮಿನೂ ಹಾಕಲ್ಲ ಕೇಸರಿ ಬಾತ್ಗೆ, ನಾನು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಬರೀ ಗೋಡಂಬಿ, ದ್ರಾಕ್ಷಿ ಸಾಕೋದಕ್ಕೆ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಒಂದು 3 ನಿಮಿಷ. ನೋಡಿ, ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಲು ಹಾಕಲ್ಲ ಕೇಸರಿ ಬಾತಿಗೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಬಂದಿತ್ತು. ಫುಡ್ ಕಲರ್ ಸುಮ್ಮನೆ ಒಂದು ಚಿಟಿಕೆ, ಜಾಸ್ತಿ ಬೇಡ. ಈ ನೀರಿಗೆ ಕುದಿಬೇಕು. ನೋಡಿ, ಅಷ್ಟರಲ್ಲಿ ನಾವು ಏಲಕ್ಕಿ ಕಲ್ಲಲ್ಲಿ ಕುಟ್ಕೊಳ್ಳೋಣ. ಇದು ಅಷ್ಟೇ ಫ್ರೆಂಡ್ಸ್. ಒಂದು ಕೈಲಿ ರವೆ ಹಾಕ್ಕೊಂಡು ಒಂದು ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟೆ ಆಗುತ್ತಿಲ್ಲ ಅಂದರೆ. ಇದು 150 ಗ್ರಾಮ್ ಸಕ್ಕರೆ ಇದೆ. ಸ್ವಲ್ಪ ಉಳಿಸ್ಕೊತೀನಿ, ನೋಡೋಣ ಸ್ವೀಟ್ ಹೆಂಗಾಗುತ್ತೋ. ಚೆನ್ನಾಗಿ ಈಗ ಒಂದು ಮಿಕ್ಸ್ ಕೊಡಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಸಂಡೇ ಹೊತ್ತು ಇದು ಮಾಡಿಕೊಂಡ್ರೆ ಮನೇಲಿ ಎಲ್ಲ ಇರ್ತಾರೆ, ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಈಗ ತುಪ್ಪ ಹಾಕ್ಕೊಂಬಿಡೋಣ. ಕೇಸರಿ ಬಾತ್ ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.